ಗುಡ್ ಈವ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತೊಂದು ಸ್ಮಾಲ್ ವಿಡಿಯೋ ಮಾಡ್ತಿದ್ದೀನಿ. ಏನಂದರೆ ಪ್ಲ್ಯಾಂಟ್ಸ್ನೆಲ್ಲ ರೀಪೋಟಿಂಗ್ ಮಾಡ್ತಿದ್ದೀನಿ. ಹೊಸ ಪ್ಲ್ಯಾಂಟ್ಸ್ ಸಹ ತಂದಿದ್ದೆ, ಎಲ್ಲದನ್ನೂ ಪಾಟ್ಗೆ ಹಾಕ್ತಾಯಿದ್ದೀನಿ. ನೆಕ್ಸ್ಟ್ ಇದು ಕೊಕ್ಕೋ ಪೀಟ್ನ ಮೀಶೋಯಿಂದ ತರಿಸಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ನಾನಿದು ಆಲ್ರೆಡಿ 2 ಇಯರ್ಸಿಂದನೂ ನಾನು ಮೀಶೋಯಿಂದನೇ ಕೊಕ್ಕೋ 2 to 3 ಇಯರ್ಸೇ ಆಯಿತು ಆ್ಯಕ್ಚುಲಿ. ಅಲ್ಲಿಂದನೇ ತರಿಸೋದು ನಾನು ಮಣ್ಣನ್ನು ಅರ್ಧ ತೊಗೊಂಡ್ರೆ ಅದು ಅರ್ಧ ಪ್ರಮಾಣದಲ್ಲಿ ಸೇರಿಸ್ತೀನಿ. ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ ಪ್ಲ್ಯಾಂಟ್ಸು. ಮಳೆ ಬಂದಿದ್ದರಿಂದ ಸ್ವಲ್ಪ ಒದ್ದೆ ಆಗಿತ್ತು. ಅದು ಎರಡೂ ತೊಗೊಂಡು ಎರಡು ಈಕ್ವಲ್ ಪ್ರಮಾಣದಲ್ಲಿ ಮಿಕ್ಸ್ ಮಾಡ್ತಿದ್ದೀನಿ. ನೆಕ್ಸ್ಟ್ ಮೀಶೋಯಿಂದ ಒಂದು 15x15 ಇಂಚು ಗ್ರೋ ಬ್ಲಾಕ್ಸ್ ತರಿಸಿದ್ದೀನಿ. ಅದಕ್ಕೆ ಮತ್ತು ಗುಲಾಬಿ ಗಿಡಗಳನ್ನ ಇದ್ದು ಹಳೆ ಪ್ಲ್ಯಾಂಟ್ ಅಂದರೆ ತುಂಬ ಹಳೆ ವರ್ಷದ್ದು, ಎಷ್ಟೊಂದು ವರ್ಷದಿಂದ ಚಿಕ್ಕ ಪಾಟಲ್ಲೇ ಇತ್ತು. ಅದನ್ನೆಲ್ಲ ದೊಡ್ಡದು ಪಾಟ್ಗೆ ರೀಪ್ಲ್ಯಾಂಟ್ ಮಾಡ್ತಿದ್ದೀನಿ. ಮಣ್ಣು ಸಹ ಚೇಂಜ್ ಮಾಡಬೇಕು, ಹಾಗಾಗಿ ನಿಮ್ಮ ಜೊತೆನೂ ಶೇರ್ ಮಾಡ್ಕೊತಿದ್ದೀನಿ ನಾನು ಹೇಗೆ ಮಾಡ್ತೀನಿ ಅಂತ. ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನ ಸಪೋರ್ಟ್ ಮಾಡಿ. ಈಗ ತುಂಬ ದೊಡ್ಡ ಬ್ಯಾಗು ಇದಕ್ಕೆಲ್ಲ ಹೊಸ ಮಣ್ಣನ್ನು ಸೇರಿಸ್ತಿದ್ದೀನಿ. ಕೊಕ್ಕೋಪಿಟ್ ಬೆರೆಸಿರೋ ಮಣ್ಣು ಇದು ಬಾಳೆ ಎಲೆ ಥರ ಇದೆ. ಇದು ಹೊಸ ಗಿಡ. ಇದನ್ನು ಸಹ ಮೊನ್ನೆ ತಂದಿದೆ ನರ್ಸರಿಯಲ್ಲಿ. ಇದು ತುಂಬ ಯೆಲ್ಲೋ ಕಲರ್ ಹೂವು ಬಿಡುತ್ತೆ, ತುಂಬ ಚೆನ್ನಾಗಿರುತ್ತೆ. ನನ್ನೊಂದು ಸ್ಮಾಲ್ ಗಾರ್ಡನ್ ಇದೆ, ನನಗೆ ತುಂಬ ಇಷ್ಟ. ಹಂಗಾಗಿ ನನಗೆ ಎಲ್ಲಿ ಕಂಡ್ರೂ ತೊಗೊಂಬರ್ತಿರ್ತೀನಿ ಈ ಪ್ಲ್ಯಾಂಟ್ಸ್ನ. ಈ ರೀತಿ ಎಲ್ಲ ಮಿಕ್ಸ್ ಮಾಡಿ ಪ್ರತಿಯೊಂದು ಗಿಡನೂ ಆ ಚಿಕ್ಕ ಪಾಟಲ್ಲಿ ಇದ್ದಿದ್ದು ರೋಸ್ ಗಿಡ ಎಲ್ಲ ದೊಡ್ಡದಕ್ಕೆ ಡಂಪ್ ಮಾಡಿ ಇದನ್ನು ಹೊಸದು ಗಿಡಗಳನ್ನ ಈ ಮೀಡಿಯಮ್ ಸೈಜ್ ಪಾಟ್ಗೆ ಹಾಕ್ತಿದ್ದೀನಿ. ಇದು ಶೋ ಗಿಡನೇ ಆ್ಯಕ್ಚುಲಿ. ನೆಲದಲ್ಲಿ ಹಾಕಿದ್ರೆ ತುಂಬ ಚೆನ್ನಾಗೇ ಬರುತ್ತೆ, ದೊಡ್ಡದಾಗಿ ಹೂವು ಬರುತ್ತೆ. ಯೆಲ್ಲೋ ಕಲರ್ ಹೂವು ಬಿಡುತ್ತೆ. ಒಂದು ವರ್ಷಕ್ಕೊಂದ್ಸಲಿನಾದರೂ ಪ್ಲ್ಯಾಂಟ್ಸ್ನ ರೀಪಾಟಿಂಗ್ ಮಾಡ್ತಿದ್ರೆ ತುಂಬ ಚೆನ್ನಾಗಿ ಬೆಳವಣಿಗೆ ಆಗುತ್ತೆ. ನೆಕ್ಸ್ಟ್ ನೋಡಿ, ಈ ಥರ ಎಲ್ಲದನ್ನೂ ನಾನೆಲ್ಲ ರೋಸ್ ಗಿಡಗಳು ಯೆಲ್ಲೋ ಕಲರ್ ಇದು. ನೆಕ್ಸ್ಟ್ ಇದು 3 ಕಲರ್ ಗಿಡಗಳನ್ನ ಹಾಕಿದ್ದೀನಿ. ಇದು ಪಿಂಕು, ಒಂದು ಯೆಲ್ಲೋ ಮತ್ತು ಒಂದು ಆರೆಂಜ್. ಇದು ರೋಸ್ಮೆರಿ. ಇದು ಹೊಸ ಗಿಡ. ಇದು ಸಹ ಒಂದು ಶೋ ಗಿಡ, ನನಗೆ ಹೆಸರು ಗೊತ್ತಿಲ್ಲ. ಇದು ಟೀಗೆಲ್ಲ ಬಳಸ್ತಾರೆ, ಮತ್ತು ಹೇರ್ ಆಯಿಲ್ ಮಾಡೋದಕ್ಕೆಲ್ಲ ಬಳಸ್ತಾರೆ. ಥ್ಯಾಂಕ್ ಯು. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.